ತುಂಬ ಜನ BE6 ರಿವ್ಯೂ ಮಾಡಿ ಅಂತ ಹೇಳ್ತಾ ಇದ್ರಿ. ನನ್ನ ಫೇವ್ರೇಟ್ ಕಾರ್ ಕೂಡ ಇದು. ಸೊ ಕೊನೆಗೂ ಇವತ್ತು ಟೆಸ್ಟ್ ಡ್ರೈವಿಗೆ ಬಂದಿದ್ದೀವಿ. ಸೊ ಗಾಡಿ ನೋಡಿ ಔಟ್ಲುಕ್ಕು ನಮಗೆ ಆರೆಂಜ್ ಕಲರ್ ಸಿಕ್ಕಿದೆ. ಒಳಗಡೆ ಇನ್ನೊಂದು ಬ್ಲ್ಯಾಕ್ ಕಲರ್ದಿದೆ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದನ್ನು ಕೂಡ ತೋರಿಸ್ತೀನಿ. ಸೊ ಏನಕ್ಕೆ ಗೊತ್ತಾ ಕಾರ್ ರಿವ್ಯೂ ಮಾಡ್ತಾ ಇರೋದು, ಕೆಲವರಿಗೆ ಆಸೆ ಇರುತ್ತೆ ನನ್ನ ಥರನೇ ಡ್ರೈವ್ ಮಾಡಬೇಕು, ಇಲ್ಲ ಕಾರ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ. ಸೊ ಅದಕ್ಕೆ ಸೊ ಔಟ್ಲುಕ್ಕು ಫ್ರಂಟಿಂದ ಈ ಥರ ಕಾಣಿಸುತ್ತೆ. ಸೊ ಟೈರ್ಗಳು ನೋಡ್ಬೋದು. ಇಲ್ಲಿ ನಿಂತ್ಕೊಬಿಟ್ರೆ ಆಗಲ್ಲ ಮೇಡಮ್, ನೀವು ಆ ಕಡೆ ಓಡಾಡಬೇಕು. ಪೋಸ್ ಕೊಡ್ತಿದ್ದೆ ನಾನು ನೋಡಿ ಸೈಡ್ ಲುಕ್ಕು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಹಾಂ 20 ಇಂಚಸ್ ಬರುತ್ತೆ ಅಲ್ಲ ಅದು ಅದೇ ಇಂಟೀರಿಯರ್ ಥೀಮ್ ಚೇಂಜ್ ಇರುತ್ತೆ. ಹಾಂ ಅದ್ರಲ್ಲಿ ಬರೋದು ನಿಮಗೆ ಬ್ಲ್ಯಾಕ್ ಕಲರ್ ಮತ್ತೆ ಇನ್ನೊಂದು ಬೇರೆ ಕಲರ್. ಬಿಡಿ ಅದನ್ನ ಅಲ್ಲಿಗೆ ಹೋದಾಗಲೇ ಹೇಳ್ಬಿಡೋಣ, ಇಲ್ಲಿದ್ದು ಹೇಳ್ಬಿಡೋಣ ಇವಾಗ ಫಸ್ಟು. ಸೊ ಔಟ್ಲುಕ್ಕು ಸೈಡಿಂದ ಈ ಥರ ಕಾಣಿಸ್ತಾ ಇದೆ. ಅದೇ ಒಂದು ಸ್ಪೋರ್ಟ್ಸ್ ಕಾರ್ ಥರ ಲುಕ್ ಇದೆ. ನನ್ನ ಹುಡುಗಿಗೆ ತುಂಬ ಇಷ್ಟ ಈ ಕಾರು, ಅದಕ್ಕೆ ರಿವ್ಯೂ ಮಾಡ್ತಿದ್ದೀನಿ. ಹೆಂಗಿದೆ ಕೊಡ್ತೀಯಾ? ಅವತ್ತೇ ಕೇಳ್ದೆ ತಾನೇ ಕೊಡು ಅಂತ. ನಾವು ಫ್ಯಾಮಿಲಿ ಕಾರ್ ತೊಗೊಂಡಿರೋದು, ಇದು ಸ್ಪೋರ್ಟ್ಸ್ ಕಾರು. ಸೊ ಬ್ಯಾಕ್ ಸೈಡಿಂದ ನೋಡ್ತಾ ಇದ್ರೆ ಈ ಥರ ಕಾಣಿಸ್ತಾ ಇದೆ. ಸೊ ನಮ್ಮ ಇಂಡಿಯನ್ ರೋಡ್ಸಿಗೆ ಯಾವ ರೀತಿ ಕಂಫರ್ಟಬಲ್ ಆಗಬೇಕು ಆ ರೀತಿ ಮಾಡಿದ್ದಾರೆ. ಸೊ ಈ ಕಡೆ ಸೈಡ್ ವ್ಯೂ ಇಂದ ಈ ಥರ ಕಾಣಿಸ್ತಾ ಇದೆ. ಒಳ್ಳೆ ಬಿಸಿಲಿಗೆ ಸಕದ ಬರ್ತೀವಿ. ನನಗೆ ಗೊತ್ತು, ಅವ್ರಿಗೆ ಗೊತ್ತಾಯ್ತು ನಿಂಗೆ ತೆಗಿಯೋಕ್ಕಾಗಲ್ಲ ಅಂತ, ಅದಕ್ಕೆ ಬಂದ್ಬಿಟ್ರು. ಫಸ್ಟು ಒಂದು ರೌಂಡು ಗಾಡಿ ತೋರಿಸ್ಬೇಕು. ಕಾರ್ ರಿವ್ಯೂ ಮಾಡಕ್ ಬರಲ್ವಾ? ಇಲ್ಲ, ನೀವು ಹೇಳ್ಕೊಡ್ಬೇಕು ಈಗ. ಹಾಂ, ಹಿಂಗೊಂದು ರೌಂಡು ಹಿಂಗೆ ತೋರಿಸಿ ಅದಾದ್ಮೇಲೆ ಇವಾಗ ಕಾರ್ ಒಳಗೆ ಹೋಗ್ಬೇಕು. ಇವಾಗ ಫ್ರಂಟ್ ಓಪನ್ ಮಾಡು. ಓಪನ್ ಮಾಡಿದೆ ನೋಡಿ. ಫ್ರಂಟ್ ಓಪನ್ ಮಾಡಿದ್ರೆ ಬ್ಯಾಗ್ ಇಟ್ಬಿಟ್ಟಿದ್ದಾರೆ ಆಲ್ರೆಡಿ. ಫ್ರಂಟ್ ಓಪನ್ ಮಾಡಿದ್ರೆ ನೋಡಿ ಈ ಥರ ಒಳಗಡೆ ಇಂಟೀರಿಯರ್ ಈ ಥರ ಇದೆ. ಫ್ರಂಟ್ 2 ಸೀಟ್ಸ್ ತುಂಬಾ ಚೆನ್ನಾಗಿದೆ. ಮತ್ತೆ ಏನೇನು ಫ್ಯೂಚರ್ಸ್ ಇದೆ ಅನ್ನೋದನ್ನ ನಾನು ಡ್ರೈವಿಗೆ ಹೋದಾಗ ಹೇಳ್ತೀನಿ. ಸೊ ಡಿಸ್ಪ್ಲೇ ಒಳ್ಳೆ ಈ ಫ್ಲೈಟ್ ಓಡಿಸ್ತೀವಲ್ಲ ಅಲ್ಲಿ ಕೂತಂಗಿದೆ ನೋಡಿ, ಇದೆಲ್ಲ ಇದು. ಹಾಂ, ಇಲ್ಲಿ ಮೇಲ್ಗಡೆ ಮೇಲ್ಗಡೆನೂ ಬಟನ್ಸ್ಗಳಿದೆ. ಸೊ ಡ್ರೈವಿಗೆ ಹೋದಾಗ ಸಿಗ್ತೀನಿ. ಇದ್ರಲ್ಲೇನೆ ಬ್ಲ್ಯಾಕ್ ಕಲರ್ ಇದೆ. ಫ್ಲೈಟ್ ಓಡ್ಸಕ್ಕಂತ ಮೇಲೆ ಬಟನ್ ಇಟ್ಟಿರೋದು, ಫ್ಲೈಟ್ ಓಡ್ಸಕ್ಕೆ ಅಂತ. ಅದೇ ತರ ಮೂಡ್ ಇದು. ಇವಾಗ ನಾವು ಗೇರ್ ಲಿವರ್ ಆಗಿರ್ಲಿ, ಅಲ್ಲಿ ಗೇರ್ ಲಿವರ್ ಆಗಿರ್ಲಿ, ಮೇಲೆ ಬಟನ್ಸ್ ಆಗಿರ್ಲಿ, ಸೊ ಅದೇ ಫೀಲ್ ಕೊಡುತ್ತೆ ನಿಮ್ಗೆ. ಸೊ ಈ ಗೇರ್ ಲಿವರ್ ಬಗ್ಗೆ ಹೇಳ್ತಾ ಇರೋದು. ಸೊ ನಾವು ಡ್ರೈವಿಗೆ ಹೋದಾಗ ನಿಮಗೆಲ್ಲ ಇನ್ನೂ ಡೀಟೇಲ್ಸ್ ಆಗಿ ಸಿಗುತ್ತೆ. ಸೊ ಇನ್ನೊಂದು ಇದರಲ್ಲೇ ಬ್ಲ್ಯಾಕ್ ಎಡಿಷನ್ ಇದೆ. ಅದು ಅಂದರೆ ಅದು ಕೂಡ ಸ್ಪೋರ್ಟ್ಸ್. ಇದನ್ನ ಯಾರೋ ಡಿಸೈನ್ ಮಾಡಿರೋರು ಗೇಮಿಂಗ್ ಲವರ್ ಇರ್ತಾರೆ ಪಕ್ಕ, ಮತ್ತೆ ಗೇಮು ಮತ್ತೆ ಸ್ಪೋರ್ಟ್ಸ್ ಲವರ್ ಇರ್ತಾರೆ, ಅವರೇ ಡಿಸೈನ್ ಮಾಡಿರೋದು ಇದನ್ನ. ಸೊ ಇದರಲ್ಲೇ ಇನ್ನೊಂದು ಕಲರ್ ಇದೆ, ಬನ್ನಿ ತೋರಿಸ್ತೀನಿ ಅದನ್ನ. ಇನ್ನೊಂದು ಕಲರು, ಇನ್ನೊಂದು ಥೀಮು, ಎಡಿಷನ್ನೇ ಬೇರೆ. ಹೌದು, ಇದು BE6 ನಲ್ಲಿ ಫಾರ್ಮುಲಾ ಎಡಿಷನ್ನು. ಇದೊಂದು ಫಾರ್ಮಲ್ ಅಲ್ಲ, ಫಾರ್ಮುಲಾ ಏನು ಫಾರ್ಮಲ್ ಡ್ರೆಸ್ ಅನ್ಕೋಬಿಟ್ಟ ಇವಳು. ಫಾರ್ಮಲ್ ಡ್ರೆಸ್ ಅನ್ಕೋಬಿಟ್ಟಿದ್ದಾಳೆ. ಫಾರ್ಮುಲಾ ರೇಸಿಂಗ್ ಬರುತ್ತಲ್ಲ ಅದ್ರ ಎಡಿಷನ್ ಕಣೆ. ಸೊ ಇದು ಔಟ್ಲುಕ್ ಎಲ್ಲ ಡಿಫ್ರೆಂಟ್ ಬರುತ್ತೆ, ಅದನ್ನ ನೋಡಿದ್ರಲ್ಲ ಅದಕ್ಕಿಂತ. ಹಾಂ, ಸ್ಪೋರ್ಟ್ಸ್ ಕಾರು ಸ್ಪೋರ್ಟ್ಸ್ ಎಡಿಷನ್ನು. ಫಾರ್ಮುಲಾ ಅಂದರೆ ಎಲ್ಲರಿಗೂ ಗೊತ್ತಿರುತ್ತಲ್ಲ ನಿಮಗೇನೆ. ಸೊ ಅದು ಕೂಡ ಇಲ್ಲಿ ಬರ್ದಿರುತ್ತೆ, ಬ್ಯಾಡ್ಜಿಂಗ್ ಇರುತ್ತೆ. ಮತ್ತು ವೀಲ್ಸ್ ಎಲ್ಲ ಸ್ವಲ್ಪ ಹೈಟ್ ಇರುತ್ತೆ ನಾರ್ಮಲಿ ಕಂಪೇರ್ ಮಾಡಿದ್ರೆ. ಸೊ ಇನ್ನೆಲ್ಲ ಸೇಮ್ ಈ ಥರ ಸ್ಟಿಕರಿಂಗ್ ಎಲ್ಲ ಹೊಡೆದಿರ್ತಾರೆ, ಅಂದರೆ ಫಾರ್ಮುಲಾ ಎಡಿಷನ್ ಕಾರ್ ಅಂತ ಗೊತ್ತಾಗಲಿ ಅಂತ ಈ ಥರ ಸ್ಟಿಕರಿಂಗ್, ಅದ್ರ ಥರ ಥೀಮ್. ಸ್ಟಿಕ್ಕರಿಂಗ್ ಹೊಡೆದ್ರಂಗ ಆ ಥರ ಸ್ಟಿಕ್ಕರಿಂಗ್ ಹೊಡೆದ್ರಲ್ಲ, ಕೇಳಬೇಕಲ್ಲ ಡೌಟ್ ಇದ್ದಾಗಲ್ಲ. ಸೊ 360 ವ್ಯೂನಲ್ಲಿ ಈ ಥರ ಕಾಣಿಸುತ್ತೆ. ಸೊ ನಿಮಗೆ ಯಾವ ಕಲರ್ ಇಷ್ಟ ಇದರಲ್ಲಿ ಅಂತ ಕಮೆಂಟಲ್ಲಿ ತಿಳಿಸಿ. ಇಲ್ಲಾಂದರೆ ನಿಮ್ಮ ಫೇವ್ರೇಟ್ ಕಾರ್ ಯಾವುದು ಅಂತಲೂ ಕೂಡ ತಿಳಿಸಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಹಂಗಲ್ಲ ತೆಗಿಯೋದು, ನನಗೆ ಗೊತ್ತು, ನಂದು ಬಲ್ದೆ ಕೈ ಯೂಸ್ ಮಾಡ್ತಿರೋದು. ಸೊ ಇಂಟೀರಿಯರ್ ಬಗ್ಗೆ ನೋಡೋದಾದರೆ ಬ್ಯಾಕ್ ಸೀಟು. ಸೊ ಮತ್ತು ಫ್ರಂಟ್ ವ್ಯೂ ಈ ಥರ ಬರುತ್ತೆ. ಫ್ರಂಟ್ ವ್ಯೂ ಎಲ್ಲ ಸೇಮ್ ಇದೆ, ಬಟ್ ಕಲರ್ ಆ್ಯಂಡ್ ಥೀಮು ಬೇರೆ ಇದೆ. ಮೇಲ್ಗಡೆ ಬಟನ್ಸು. ಸೊ ರೈಡ್ ಹೋದಾಗ ನಿಮಗೆ ಕಂಪ್ಲೀಟ್ ಐಡಿಯಾ ಸಿಗುತ್ತೆ. ಇದರಲ್ಲಿ ಚಾರ್ಜ್ ಪೋರ್ಟ್ ಎಲ್ಲಿದೆ ಹೇಳು? ಚಾರ್ಜ್ ಪೋರ್ಟ್ ಇದೆ ಅನ್ಸುತ್ತೆ, ಇದೆ, ನಾನು ನೋಡಿದೆ ಅದಕ್ಕೆ ಇದೆ ಚಾರ್ಜ್ ಪೋರ್ಟ್. ಸೊ ಈ ಕಾರಿಗೆ ಏನೋ ಡಿಸ್ಕೌಂಟ್ ಇದೆ ಅಂತ ಹೇಳ್ತಿದ್ರು. ಒಳಗಿಂದ ಈ ಕಾರ್ಗೆ ಡಿಸ್ಕೌಂಟ್ ಇದೆ ಅಂತ ಹೇಳ್ತಿದ್ರಲ್ವಾ ನಿನ್ನೆ? ಹೇಳ್ತಾರಂತೆ, ತಾಳು ಹೇಳ್ತಾರಂತ. ಓಪನ್ ಮಾಡಿದ್ರು. ಇಲ್ಲ, ಕಂಪ್ಲೀಟ್ ಎಷ್ಟು KV ಎಷ್ಟು ರೇಂಜ್ ಕೊಡುತ್ತೆ ಅಂತ ಎಲ್ಲ ರೈಡಿಗೆ ಬಂದಾಗಲೇ ನಿಮಗೆ ತೋರಿಸ್ಕೊಡ್ತೀನಿ. AC ಇರುತ್ತೆ, ಇದು DC ಇರುತ್ತೆ. ಸೊ ಮೊನ್ನೆ ಯಾವುದೋ ಆಫರ್ ಇದೆ ಅಂತ ಹೇಳ್ತಿದ್ರಲ್ಲ ಬ್ರೋ? ಈ ಗಾಡಿ ಒಂದು ಫಾರ್ಮುಲಲ್ಲಿ FE3 ವರ್ಷನ್ ಅಂತ. ಈ ಗಾಡಿದು ಟೋಟಲ್ ಆನ್ ರೋಡ್ ಕಾಸ್ಟ್ ಬಂದು 28,50,000 ಆಗುತ್ತೆ. ಈಗ ಲಾಸ್ಟ್ ಮಂತ್ ಪ್ರೈಸ್ ಬಂದಿದ್ದು 26.1 ಕೊಡ್ಬೋದಿತ್ತು ಫೈನಲ್ಲು. ಬಟ್ ಆದರೆ ಈಗ ಪ್ರೈಸ್ ಹೈಕ್ ಆಗಿದೆ. ಮಹೇಂದ್ರದವ್ರು ಈ ಮಂತ್ 10ನೇ ತಾರೀಕಿಂದ ಪ್ರೈಸ್ ಹೈಕ್ ಮಾಡಿದ್ದಾರೆ. ಸೊ ಅದ್ರಲ್ಲಿ ಏನು ಬರುತ್ತೆ ಪ್ರೈಸ್ ನೋಡಬೇಕಾಗುತ್ತೆ. ಓಕೆ, ಆಲ್ಮೋಸ್ಟ್ ಒಂದು 26.5 ಆ ರೇಂಜಿಗೆ ಮಾಡ್ಕೊಡ್ತಾರಂತೆ. FE3 ಅಂತ ವರ್ಷನ್ ಇದು.
ಫಾರ್ಮುಲಾ FE3 ವರ್ಷನ್ ಇದು. ಮತ್ತು ನಾವು ಮಾಡ್ತಿರೋದು ಹಾಸನ್ ಶೋರೂಮಲ್ಲಿ ಅವ್ರೇನು ಪೇಡ್ ಏನು ಮಾಡಿಸ್ತಾ ಇಲ್ಲ. ನಮಗೆ BE6 ಇಂಟ್ರೆಸ್ಟ್ ಇದೆಯಲ್ಲ, ನಮಗೆ ಅವಾಗ ಕೇಳಿದಾಗ ಪ್ರೈಸ್ ಹೇಳಿದರು. ಸೊ ಇವಾಗ ಆಲ್ರೆಡಿ ತಗೊಂಡಾಗಿದೆ, ನಮ್ಮ ಹತ್ರ ದುಡ್ಡಿಲ್ಲ. ಸೊ ಯಾರಾದರೂ BE6 ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ಇದಕ್ಕೆ ಆಫರ್ ನಡೀತಾ ಇದೆ ಅವ್ರ ಕಡೆಯಿಂದ. ಎಷ್ಟು ದಿನ ತನಕ ಅಂದ್ರಿ? ಇದು ಏನು ಆಫರಾ? ಹಾಂ, ಆಫರ್ ಇಲ್ಲ, ಇದು ಇರುತ್ತೆ ಕಂಟಿನ್ಯೂ. ಅಂದರೆ 2 ಲಕ್ಷ ತನಕ ಡಿಸ್ಕೌಂಟ್ ಅವ್ರು ಕೊಡ್ತಿರೋದು ಅಂತ ಹೇಳ್ತಾ ಇರೋದು. ಸೊ ಪ್ರೈಸಸ್ ಚೇಂಜ್ ಆಗಿದೆ, ಅದನ್ನ ನೋಡ್ಕೊಂಡು ಅದ್ರ ಮೇಲೆ ಏನು ಆಫರ್ ಆಗುತ್ತೆ ಅದನ್ನ ಕೊಡ್ಬೇಕಾಗುತ್ತೆ. ಪ್ರೈಸಸ್ ಚೇಂಜ್ ಆಗಿದೆ ಅಂತೆ, ಬಂದು ವಿಚಾರಿಸಿ. ಈ ಗಾಡಿಗೆ ಪರ್ಟಿಕ್ಯುಲರ್ ಆಗಿ ಈ ಮಾಡಲ್ಗೆ ಅಲ್ವಾ? ಫಾರ್ಮಲ್ಸ್ ಅಂದ್ಬಿಟ್ಟಲ್ಲ ನೀನು ಅವಾಗಲೇ. ನಂಗೆ ಗೊತ್ತಾಗಿಲ್ಲ. ಸೊ ಕಂಪ್ಲೀಟ್ ಲುಕ್ಕು ಈ ಥರ ಇರುತ್ತೆ. ಅದಕ್ಕಿಂತ ಇದೇ ಸಖತ್ತಾಗಿದೆ. ಅದಕ್ಕೆ ಎಷ್ಟು ಬರುತ್ತೆ? ಆರೆಂಜ್ ಕಲರ್ ಅದು 32 ಲ್ಯಾಕ್ಸು. ಸ್ಪೆಷಲ್ ಎಡಿಷನ್ನೇ ಕಮ್ಮಿಗೆ ಸಿಗ್ತಾ ಇದೆ. ಏನು ಲೆವೆಲ್ 2 ಅಡಾಸು, ಇದರಲ್ಲಿ ಅಡಾಸ್ ಇಲ್ಲ. ಓಕೆ, ಹಾಗಾಗಿ ಅದು ವರ್ಷನ್ ಅಂದ್ರೆ ನಿಮಗೆ ಈಗ ರೇಸಿಂಗ್ ಎಲ್ಲ ಯೂಸ್ ಮಾಡ್ತಾರಲ್ಲ ಆ ತರ ಇದು. ಅಂದ್ರೆ ಥೀಮ್ ಅದು ಅಡಾಸ್ ಬರಲ್ಲ, ಫಾರ್ಮುಲಾ ಥೀಮ್ ಅಲ್ಲಿ ಬರುತ್ತೆ ಇದು. ಓಕೆ, ಗೊತ್ತಾಯ್ತಲ್ಲ ಡಿಫ್ರೆನ್ಸು. ಸೊ ರೇಂಜ್ ಎಲ್ಲ ಎಷ್ಟಿರುತ್ತೆ ಇದು? ಹಂಗಾರೆ ಹೇಳ್ಬಿಡಿ. ನಾವು 10 ಕಿಲೋವ್ಯಾಟ್ ಬರುತ್ತೆ ನಿಮಗೆ. ರೇಂಜ್ ಕಸ್ಟಮರ್ ಫೀಡ್ಬ್ಯಾಕ್ 500 ಇದೆ. 500 ಇದೆ. ಓಕೆ, ರೇಂಜ್ ಎಲ್ಲ ಸೇಮ್ ಅಲ್ವಾ? ರೇಂಜ್ ಸೇಮು. ಅದರಲ್ಲಿ ಅಡಾಸ್ ಫ್ಯೂಚರ್ ಬರುತ್ತೆ. ಅಡಾಸ್ ಫೀಚರ್ಸ್ ಬರುತ್ತೆ. ಆಟೋ ಪಾರ್ಕಿಂಗ್ ಬರುತ್ತೆ ಅದರಲ್ಲಿ. ಇದ್ರಲ್ಲಿ ಆಟೋ ಪಾರ್ಕಿಂಗ್ ಬರಲ್ಲ, ಅಡಾಸ್ ಬರಲ್ಲ. ಮತ್ತೆ ಇದರಲ್ಲಿ ಸ್ವಲ್ಪ ಅದೇ ಫಾರ್ಮುಲಾ ಥೀಮ್ ಅಂತ ಅಂದ್ರೆ ಇವಾಗ ನೀವು ರೇಸಿಂಗ್ ಅಲ್ಲೆಲ್ಲ ಯಾವ ತರ ಯೂಸ್ ಮಾಡ್ತಾರೆ ಆ ತರ ಯೂಸ್ ಮಾಡಿ. ಇಲ್ಲಿ ಕಾಣಿಸ್ತಿದೆಯಲ್ಲ ಇದು. ಅದೇ ಇದು ಪ್ಯೂರ್ ಡ್ರೈವರ್ಸ್ ಯಾರು ಇರ್ತಾರೆ ಅವ್ರಿಗೆ ಇದು. ಯಾರು ಪಕ್ಕ ಡ್ರೈವ್ ಇಷ್ಟಪಡ್ತೀರಾ ಅವರು. ಮತ್ತೆ ಗೇರ್ ಗಾಡಿ ಅಂತ ಹೇಳಕ್ ಹೋಗ್ಬೇಡಿ. ನಾವು ಮಾತಾಡ್ತಿರೋದು ಎಲೆಕ್ಟ್ರಿಕ್ ಕಾರ್ ಬಗ್ಗೆ. ಎಲೆಕ್ಟ್ರಿಕ್ ಕಾರ್ನು ಎಂಜಾಯ್ ಮಾಡೋರು ಸುಮಾರು ಜನ ಇದ್ದಾರೆ. ಹಾಗಾಗಿನೇ ಇಷ್ಟೊಂದು ಎಲೆಕ್ಟ್ರಿಕ್ ಕಾರ್ಗಳು ಬರ್ತಾ ಇರೋದು. ಓಕೆ, ಡ್ರೈವಿಗೆ ಹೋಗ್ಬೇಕಾದ್ರೆ ಏನೇನು ಫ್ಯೂಚರ್ಸ್ ಇದೆ ಅಂತ ತೋರಿಸ್ತೀನಿ. ಸೊ ಇಷ್ಟ ಆಗಿತ್ತು, ಎಲ್ಲದರಲ್ಲೂ ಆ ಥರನೇ ಬರೋದು. ಏನು ನೋಡ್ತಿದ್ಯಾ? ನಾನು ಆಡ್ತಿದ್ದೆ. ಸರಿ ಬಿಡು. ಸೊ ಡ್ರೈವಲ್ಲಿ ಸಿಗೋಣ. ಡ್ರೈವಲ್ಲಿ ಇನ್ನೂ ಫ್ಯೂಚರ್ಸ್ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ ನಿಮಗೆ. ಎಷ್ಟು ಡ್ರೈವಿಗೆ ಹೋಗೋದಕ್ಕೂ ಮುಂಚೆ ಇನ್ನೊಂದು ರೆಡ್ ಕಲರಲ್ಲಿ ಬಂತು. ಎಷ್ಟು ಓಕೆ, ಪರವಾಗಿಲ್ಲ. ಇದು ಸಖತ್ತಾಗಿದೆ ಅಲ್ಲ? ಹಾಂ, ನೋಡೋ ಕಲರ್ ಸಖತ್ತಾಗಿದೆ. ಇದನ್ನು ಆಯಿಲ್ ರೆಡ್ಡಾ? ಯಾವ ರೆಡ್ ಇದು? ಯಾವ ಕಲರು? ನೀನು ಹಾಕೊಂಡಿರೋ ರೆಡ್, ಟ್ಯಾಂಗೋ ರೆಡ್. ಇಷ್ಟು ನೋಡಿದ್ರಲ್ಲಿ ಈ ಕಲರು ಸಖತ್ತಾಗಿದೆ. ಇನ್ನೊಂದ್ಸಲ ಹೇಳ್ತಿದ್ದೀನಿ, ಮ್ಯಾಚಿಂಗ್. ತಡಿ, ಆಮೇಲೆ ಒಂದು ಫೋಟೋ ತೆಗೆದ್ಬಿಡ್ತೀನಿ, ತೋರಿಸ್ಬಿಟ್ಟು. ಔಟ್ಲುಕ್ ಎಲ್ಲ ಸಖತ್ತಿದೆ. ಓಕೆ, ಆಚೆಯಿಂದ ಜಾಸ್ತಿ ತೋರಿಸಿದ್ದೀವಿ, ಒಳಗಡೆಯಿಂದ ತೋರಿಸ್ತೀವಿ ಅಲ್ವಾ? ಹಾಂ. ಓ, ನಾವಿವಾಗ ಕ್ಯಾಬಿನ್ ಒಳಗಡೆ ಬಂದಿದ್ದೀವಿ, ಅಂದರೆ ಕಾರ್ ಒಳಗಡೆ ಬಂದಿದ್ದೀವಿ. ಸೊ ಡ್ರೈವ್ ಮಾಡ್ತಿದ್ದಾರೆ. ನಾನಿಲ್ಲಿ ಅವ್ರ ಪಕ್ಕ ಸೀಟಲ್ಲಿ ಕೂತ್ಕೊಂಡಿದ್ದೀನಿ. ಫಸ್ಟು ಫ್ಯೂಚರ್ಸ್ ಎಲ್ಲ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಹಿಂದೆ ಇಬ್ಬರು ಆರಾಮಾಗಿ ಕೂತ್ಕೊಂಡಿದ್ದಾರೆ. ಅದೇ ಆರಾಮು ನಿಮ್ಮದೇ. ಅಂದರೆ ಈ ಕಾರಲ್ಲಿ ಡ್ರೈವರು ಕೂಡ ಆರಾಮು, ಎಲೆಕ್ಟ್ರಿಕ್ ಕಾರಲ್ಲಿ. ಸೊ ಇವಾಗ ಹೇಳ್ತೀರಾ ಏನೇನಿದೆ ಅಂತ? ಫಸ್ಟು ಎಷ್ಟೆಷ್ಟು ಕಿಲೋವ್ಯಾಟಲ್ಲಿ ಬರುತ್ತೆ ಅವ್ರಿಗೆ ಕೇಳ್ಬಿಡು ಸ್ವಾತಿ. ಮೈಕ್ ಕೊಟ್ಟು ಕೇಳಿಸುತ್ತೆ, ಕೊಡು ಸರ್. ಎಷ್ಟು ಕಿಲೋವ್ಯಾಟಲ್ಲಿ ಬರುತ್ತೆ ಸರ್? ಇದರಲ್ಲಿ ನಿಮ್ಮದು 59 ಮತ್ತು 79 ಕಿಲೋವ್ಯಾಟಲ್ಲಿ ಬರುತ್ತೆ. 79 ಬಂದು ನಿಮಗೆ ಫುಲ್ಲಿ ಟಾಪ್ ಆ್ಯಂಡ್ ವೆಹಿಕಲ್ಲು. ಸೊ ಅದರಲ್ಲಿ ನಿಮಗೆ ಕಸ್ಟಮರ್ ರೇಂಜ್ ಬಂದು ಇವರು ಮಹೀಂದ್ರದವ್ರು ಹೇಳಿರೋದು 650 ಹೇಳಿದ್ದಾರೆ. ಸೊ ಅದರಲ್ಲಿ ಕಸ್ಟಮರ್ ಫೀಡ್ಬ್ಯಾಕ್ ಬಂದು ಆಲ್ ಓವರ್ ಇಂಡಿಯಾ 30,000 ಕಸ್ಟಮರ್ಸು 500 ರೇಂಜ್ ಹೇಳಿದ್ದಾರೆ. ಓಕೆ, ಅದ್ರ ಪ್ರೈಸ್ ಎಷ್ಟಾಗುತ್ತೆ? ಆ ಗಾಡಿ ಇದೆಯಲ್ಲ ಫಾರ್ಮುಲಾ ಎಡಿಷನ್ನು, ಆ ಗಾಡಿ ಪ್ರೈಸ್ ಬಂದು 28.5 ಇದೆ. ಫೈನಲ್ಲು 26.1 ಕೊಡ್ಬೋದು. ಇದು ಈ ತಿಂಗಳು ಪ್ರೈಸ್ ಸ್ವಲ್ಪ ಚೇಂಜಸ್ ಆಗಿದೆ, ಅದ್ರ ನೋಡ್ಬೇಕೇನಾಗುತ್ತೆ. ಇನ್ನೊಂದು ಕಿಲೋವ್ಯಾಟ್ ಹೇಳಿದ್ರಲ್ಲ 53ನಾ? ಅದ್ರದ್ದು ಕಸ್ಟಮರ್ ರೇಂಜ್ 59. ಅದು ಕಸ್ಟಮರ್ ರೇಂಜ್ ಬಂದು ನಿಮಗೆ 350 ವರೆಗೂ ಬರುತ್ತೆ. 350 ವರೆಗೂ ಬರುತ್ತೆ. ಅದ್ರ ಕಾಸ್ಟ್ ಬಂದು ಸ್ಟಾರ್ಟಿಂಗ್ 22.5 ಇದೆ ಸ್ಟಾರ್ಟ್ ಆಗುತ್ತೆ. 22.5 ಇಂದ ಓಕೆ ತಗೋಬೋದು. 22.5 ಆನ್ ರೋಡ್ ಹೇಳ್ತಿದ್ದೀರಾ ಇಲ್ಲ ಯಾವ ಥರ? ಆನ್ ರೋಡ್. ಓಕೆ, ಸೊ ಇಲ್ಲಿ ಕ್ಯಾಬಿನ್ ನೋಡ್ತಾ ಇದ್ರೆ ಅವ್ರು ಹೇಳ್ದಂಗೆ ಫ್ಲೈಟ್ ಥೀಮಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಇದು ಏನೋ ಹೇಳಿದ್ರೆ ಗೇರ್ ಲಿವರು. ಸೊ ಇಲ್ಲಿ ಡ್ರೈವು, ಪಾರ್ಕಿಂಗು, ನ್ಯೂಟ್ರಲು ಮತ್ತು ರಿವರ್ಸ್ ಬರುತ್ತೆ. ಸ್ಟಾಪು ಸ್ಟಾರ್ಟ್ ಇಲ್ಲೇ ಬರುತ್ತೆ. ಕೀ ಇಲ್ಲೇ ಇಟ್ಟಿದ್ದಾರೆ. ಸೊ ಇದೇನಿಗೆ ಕೊಟ್ಟಿದ್ದಾರೆ? ಇದು ನಾವು ಇಂಟೆಲಿ ಕಂಟ್ರೋಲ್ ಅಂತ ಹೇಳ್ತೀವಿ. ಓಕೆ, ಅಂದ್ರೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಯೂಸ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಅಂದ್ರೆ ಇವಾಗ ನನಗೆ ಡ್ರೈವ್ ಮೋಡ್ಸ್ ಚೇಂಜ್ ಮಾಡ್ಲಿಕ್ಕೆ ಆಗ್ಬೋದು, ಸಾಂಗ್ಸ್ ಇಲ್ಲ ವಾಲ್ಯೂಮ್ ಜಾಸ್ತಿ ಮಾಡ್ಬೇಕಾದ್ರೆ ನಾವು ಇದನ್ನ ಯೂಸ್ ಮಾಡಬೇಕು. ಇಲ್ಲಿಂದಾನೇ ನಾವು ಆಕ್ಸೆಸ್ ಮಾಡಬಹುದು. ಅಲ್ಲಿ ಗಂಟ ನಾವು ಟಚ್ ಸ್ಕ್ರೀನ್ ಯೂಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಎಲ್ಲ ಇಲ್ಲೇ ಮ್ಯಾನ್ಯುವಲ್ ಆಗಿ ಕಂಟ್ರೋಲ್ ಮಾಡ್ಕೋಬಹುದು. ಟಚ್ ಸ್ಕ್ರೀನ್ ಇರಬೇಕು ಅಂತ ಏನಿಲ್ಲ. ಸೊ ಇಲ್ಲೂ ಕೂಡ ಮೇಲ್ಗಡೆ ಮ್ಯಾನ್ಯುವಲ್ಸ್ ಬಟನ್ಸು ತುಂಬ ಕೊಟ್ಟಿದ್ದಾರೆ. ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಎಮರ್ಜೆನ್ಸಿ ಬಟನು
ಮತ್ತೆ ಆಮೇಲೆ ಕ್ಯಾಬಿನ್ ಕ್ಯಾಮ್ರಾ ಕೂಡ ಇದೆ ಇಲ್ಲಿ ಇಲ್ಲಿ ಒಳಗಡೆ ಇದೆ. ಒಳಗಡೆದು ರೆಕಾರ್ಡ್ ಆಗ್ತಾ ಇರುತ್ತೆ. ಹೌದು ಏನಕ್ಕೆ ನಿದ್ದೆ ಮಾಡಿದಾಗ ಏನಾದ್ರು ಎಚ್ಚರಿಕೆ ಮಾಡುತ್ತಾ? ಆ ಫ್ಯೂಚರ್ಸ್ ಏನಾದ್ರು ಬಂದ್ಬಿಟ್ಟಿದ್ಯಾ ಇಂಡಿಯಾದಲ್ಲಿ? ಇಲ್ಲ, ಇದ್ರಲ್ಲಿ ಫೋನ್ ಯೂಸ್ ಮಾಡ್ಬೇಕಾದ್ರೆ ನೀವು ಅಲ್ಲಿ ಫೋನ್ ವಾರ್ನಿಂಗ್ ಕೊಡುತ್ತೆ ನಿಮಗೆ, ಅಲರ್ಟ್ ಕೊಡುತ್ತೆ ಅಲ್ಲಿ. ಈಗ ಎಷ್ಟು ಇವ್ರು ಫೋನ್ ಇಟ್ಕೊಳ್ಳಿ ಯೂಸ್ ಮಾಡಿ ನಾನು ತಡಿ ಅಲ್ಲಿ ಮೈನ್ ರೋಡಿಗೆ ಹೋಗೋಣ. ಯಾಕಂದ್ರೆ ನಾವು ಈ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಿದ್ದು. ಏನಂದ್ರೆ ಡ್ರೈವರ್ ಏನಾದ್ರು ಮಲಗಿದ್ರೆ ಅದನ್ನ ಡಿಟೆಕ್ಟ್ ಮಾಡ್ಬಿಟ್ಟು ಇನ್ಫಾರ್ಮ್ ಮಾಡೋದು. ಹೌದು ಆ ಸಿಸ್ಟಮ್ ಮೇಲೆ. ಇನ್ನೊಂದು ಏನಂತ ಅಂದ್ರೆ ಇದರಲ್ಲಿ ಇವಾಗ ಮುಂದೆ ಇದು ಅಡ್ವಾನ್ಸ್ ಫೀಚರ್ಸ್ ನ ಅಪ್ಡೇಟ್ ಮಾಡಬಹುದು ಈ ಗಾಡಿಗಳಲ್ಲಿ. ಇದು ಆಕ್ಚುಲಿ ಬಾಷ್ ಅವರೇ ವರ್ಕ್ ಮಾಡ್ತಿದ್ರು ಇಂಟೀರಿಯರ್ದು ಎಲೆಕ್ಟ್ರಾನಿಕ್ಸ್ ಎಲ್ಲ, ಸಾಫ್ಟ್ವೇರ್ ಎಲ್ಲ. ನಮ್ಮ ಬಾಷ್ ಕಂಪ್ನಿನಲ್ಲಿ ನಿಂತಿತ್ತು ಕಾರು, ಅವಾಗ್ಲಿಂದಾನೇ ಯಾವ್ದಪ್ಪ ಕಾರು ಅಂತ ಅನಿಸ್ತಿತ್ತು ಅವಾಗ್ಲಿಂದಾನೆ. ಅದಕ್ಕೋಸ್ಕರ ಕೇಳಿದೆ, ಆಗ್ಲೇ ಡಿಟೆಕ್ಟ್ ಮಾಡ್ತಿದ್ಯಾ ಅಂತ. ಸೊ ಇದರಲ್ಲಿ ಅಡಾಸ್ ಲೆವೆಲ್ 2 ಬರುತ್ತೆ. ನಾವು ಟಾಪ್ ಎಂಡ್ ಓಡಿಸ್ತಿರೋದು ಫುಲ್ಲು. ಎಷ್ಟು ಕಿಲೋಮೀಟರ್ ಹೇಳಿದ್ರಿ ಅದು? 79 ಕಿಲೋವ್ಯಾಟ್ ಓಡಿಸ್ತಾ ಇರೋದು. ಇದರಲ್ಲಿ ಅಡಾಸ್ 2 ಫ್ಯೂಚರ್ಸ್ ಬರುತ್ತೆ. ನಮ್ದು ನಿನ್ನೆ ಕಾರ್ ತಗೊಂಡು ಹೋಗಿದ್ವಲ್ಲ XUV-ನಲ್ಲಿ, ಅದರಲ್ಲಿ ಯಾವ ತರ ಫ್ಯೂಚರ್ ಇತ್ತು ಇದರಲ್ಲೂ ಕೂಡ ಅದೇ ತರ ಫ್ಯೂಚರ್ ಇದೆ. ಅಡ್ವಾನ್ಸ್ಡ್ ಆಗಿರುತ್ತೆ ಇದರಲ್ಲಿ. ಆಟೋ ಪಾರ್ಕಿಂಗ್ ಎಲ್ಲ ಇದರಲ್ಲಿ ಇನ್ಬಿಲ್ಟ್ ಇರುತ್ತೆ. ಒಂದು ಕಾಲ್ ಸಾಕು, ಆರಾಮಾಗಿ ಓಡಿಸ್ಬೋದು. ಒಂದು ಕಾಲಲ್ಲಿ ಆರಾಮಾಗಿ ಓಡಿಸ್ಬೋದು. ಸೊ 364 ರೇಂಜ್ ತೋರಿಸ್ತಾ ಇದೆ ನಮಗೆ. 83% ಬ್ಯಾಟ್ರಿ ಇದೆ, 364 ರೇಂಜ್ ತೋರಿಸ್ತಾ ಇದೆ. ಫೋನ್ ಯೂಸ್ ಮಾಡಿ ರಾಜೇಂದ್ರ. ಫೋನ್ ಟೆಸ್ಟ್ ಮಾಡ್ತೀನಿ. ಇಟ್ಕೊಳ್ಳಿ ಪರವಾಗಿಲ್ಲ. ಸೊ ಇವಾಗ ಅದೇ ಒಂದು ಲೆವೆಲ್ ಆಫ್ ಫ್ಯೂಚರ್ ತೋರಿಸ್ತಿರೋದು. ಕಿವಿ ಹಿಡ್ಕೊಳ್ಳ ಅಂದ್ರೆ ಇಲ್ಲಿ ಫ್ಲೆಕ್ಸರ್ ತೋರಿಸುತ್ತೆ ಅಲ್ಲ, ಆ ಸೆಟ್ಟಿಂಗ್ಸ್ ಆನ್ ಆಗಿದೆ ನೋಡೋಣ ಒಂದ್ಸಲ. ಅಂದರೆ ಫೋನ್ ಏನಾದ್ರು ಯೂಸ್ ಮಾಡ್ತಿದ್ರೆ ಇಲ್ಲಿ ಕ್ಯಾಮ್ರಾ ಇರೋದ್ರಿಂದ ಅದು ಡಿಟೆಕ್ಟ್ ಮಾಡಿ ಇನ್ಫಾರ್ಮೇಷನ್ ಕೊಡುತ್ತೆ. ಸೊ ಆ ಫ್ಯೂಚರ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸರ್ಕಸ್ ಬರ್ತಿರೋದು. ಸೊ ಇಲ್ಲಿ ಕಂಪ್ಲೀಟ್ ಸೆಲ್ಫಿ. ಇಲ್ಲ ನೋಡಿ, ನಾನು ಬಂದ್ಬಿಟ್ಟೆ ಆಗುತ್ತೆ ಕ್ಯಾಮ್ರಾದಲ್ಲಿ. 4 ಜನನೂ ಇದ್ದೀವಿ. ಅಂದರೆ ಫ್ರಂಟ್ ಕ್ಯಾಮ್ರಾ ಸುಮ್ಮನೆ ಸೆಲ್ಫಿ ತೆಗೊಳಕ್ಕೆ ಅಂತ ಇಟ್ಟಿರಲ್ಲ, ಅದ್ರದ್ದೇನೋ ಫ್ಯೂಚರ್ ಇರುತ್ತೆ. ಅದಕ್ಕೋಸ್ಕರನೇ ಕ್ಯಾಮ್ರಾ ಇಟ್ಟಿರ್ತಾರೆ. ಲೈಕ್ ನಾವು ಇದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿರೋದ್ರಿಂದ ನನಗೆ ಗೊತ್ತಿದೆ. ಅಂದರೆ ಏನಾದರೂ ನಾವು ಮಲ್ಕೊಂಡಿರೋದನ್ನೆಲ್ಲ ಅದೆಲ್ಲ ಡಿಟೆಕ್ಟ್ ಮಾಡಿ ನಮ್ಮನ್ನು ಎಚ್ಚರ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ. ಸೊ ಆ ಫ್ಯೂಚರ್ ಆಗಲೇ ಬಂದಿದೆ ಅನ್ಸುತ್ತೆ. ನಾವು ಭಾಷೆಲಿದ್ದಾಗ ಅದೆಲ್ಲ ವರ್ಕ್ ಮಾಡ್ತಿದ್ದೋ, ಅವೆಲ್ಲ ಕಾನ್ಫಿಡೆನ್ಷಿಯಲ್ ಹೇಳಂಗಿಲ್ಲ, ವರ್ಕ್ ಮಾಡ್ತಿದ್ದೋ ಅಷ್ಟೇ. ನಂದು ಕಂಪ್ಲೀಟ್ ವರ್ಕ್ ಇದ್ದಿದ್ದು ಅಡಾಸ್ ಮೇಲೆನೆ. ಮತ್ತೆ ನೋಡಿ, ಅಡಾಸ್ ಮೇಲೆನೆ ಟ್ರಾಫಿಕ್ ಸಿಗ್ನಲ್ ರೆಕಗ್ನೈಸ್ ಮಾಡುತ್ತೆ ನಿಮಗೆ. ಇಲ್ಲಿ ಸ್ಟಾಪ್ ಆಪ್ಷನ್ ಇದೆ, ಮುಂದೆ ನಿಮಗೆ ಪಾರ್ಕಿಂಗ್ ಇಲ್ಲ. ಓಕೆ, ಎಲ್ಲಿ ತೋರಿಸುತ್ತೆ ಇದು? ಇಲ್ಲಿ ಎಲ್ಲಿ ತೋರಿಸ್ತಿರುತ್ತೆ? ಇಲ್ಲಿ ನೋಡಿ, ಇಲ್ಲಿ ಡಿಡಕ್ಟ್ ಆಗ್ತಿದೆ ನೋಡಿ. ಓ ಇಲ್ಲಿ, ಓಕೆ, ಇಲ್ಲಿ ಇದು ಟ್ರಾಫಿಕ್ ಸಿಗ್ನಲ್ಸ್ ಎಲ್ಲ ತೋರಿಸುತ್ತೆ. ಎಲ್ಲ ಇಲ್ಲಿ ಡಿಡಕ್ಟ್. ಮತ್ತೆ ನೀವೀಗ ಫಾರ್ ಎಕ್ಸಾಂಪಲ್ ಬೇರೆ ಕಡೆ, ಈಗ ಬೇರೆ ಊರಿಗೆ ಹೋಗಿರ್ತೀರಾ, ಈಗ ನಮ್ಗೆ ಗೊತ್ತಿಲ್ಲ ಈ ಊರಲ್ಲಿ ಪಾರ್ಕಿಂಗ್ ಎಲ್ಲಿದೆ ಅಂತ ಗೊತ್ತಾಗಲ್ಲ, ಒನ್ ವೇ ಯಾವ್ದು ಅಂತ ಗೊತ್ತಾಗಲ್ಲ. ಏನ್ ಮಾಡ್ಬಿಡ್ತೀವಿ ನಾವು, ಮೂವ್ ಮಾಡ್ಬಿಡ್ತೀವಿ, ಅಲ್ಲಿ ತೋರಿಸುತ್ತೆ ಇದು ಒನ್ ವೇ ಇದೆ ಅಂತ, ಪಾರ್ಕಿಂಗ್ ಇಲ್ಲ ಅಂತ ತೋರಿಸುತ್ತೆ. ಓಕೆ, ಇಲ್ಲೇ ಡಿಟೆಕ್ಟ್ ಮಾಡುತ್ತೆ ಏನಂದ್ರೆ ಇದಕ್ಕೆ ಇನ್ನೊಂದು ವಿಚಾರ ಏನಂತ, ಇದು ಹೇಗೆ ತೋರಿಸುತ್ತೆ ಅಂದ್ರೆ ಇಲ್ಲಿ ಸೈನ್ ಬೋರ್ಡ್ಗಳು ಇರಬೇಕು. ಸೈನ್ ಬೋರ್ಡ್ ಇಲ್ಲ ಅಂದ್ರೆ ಗೊತ್ತಾಗಲ್ಲ. ಹೌದು, ಓಕೆ. ಇದ್ರಲ್ಲೂ ಕೂಡ ಇನ್ಬಿಲ್ಟ್ ನೆಟ್ವರ್ಕ್ ಇರುತ್ತೆ ಅನ್ಸುತ್ತಲ್ವಾ, ಅದನ್ನ ನಾವು ರೀಚಾರ್ಜ್ ಮಾಡ್ಕೋಬೇಕು. 5G ಇಂಟರ್ನೆಟ್ eSIM ಇರುತ್ತೆ, ಇಯರ್ಲಿ ಒನ್ಸ್ ಆಕ್ಟಿವೇಟ್ ಮಾಡಬೇಕು. 2500 ರೂಪೀಸ್ ಆಗುತ್ತೆ. ಒಂದೊಂದು ವೆಹಿಕಲ್ಗೆ ಒಂದೊಂದು ಥರ ಕಾಸ್ಟ್ ಇರುತ್ತೆ. ಇವ್ರ ಕ್ಯಾಬಿನ್ ನೋಡಿ, ಡ್ರೈವರ್ ಕ್ಯಾಬಿನ್ ಹೆಂಗಿದೆ ಅಂದ್ರೆ ತಾಕತ್ತಾಗಿದೆ ಮಾತ್ರ. ಡ್ರೈವರ್ ಕ್ಯಾಬಿನ್ಗೆ ಮಜಾ. ಹಿಂದೆ ಹೆಂಗಿದೆ ನಿಂಗೆ ಸ್ವತಿ? ಕಂಫರ್ಟಬಲ್ ನೋಡಿ, ಅವರಿಬ್ರು ಆರಾಮಾಗಿ ಕೂತಿದ್ದಾರೆ. ಮಜೂದ್ ಬೇಡ ಅಂದ್ರೆ ತಗೋಬೋದಲ್ವಾ, ಕಪ್ ಹೋಲ್ಡರ್ಸ್ನ ರಿಮೂವ್ ಮಾಡ್ಕೊಂಡು 3 ಜನ ಆರಾಮಾಗಿ ಕೂತ್ಕೋಬಹುದು. ಅಡಾಸ್ ಫ್ಯೂಚರ್ನು ಕೂಡ ತೋರಿಸ್ತಾ ಇರ್ತಾಳೆ ಸ್ವಲ್ಪ ಮುಂದೆ ಹೋಗಾದ್ಮೇಲೆ. ಆನಿದ್ಯಾ? ಇದರಲ್ಲೇನು ಇಂಡಿಕೇಟರ್ ಇದೆ ಮಿರರ್ ಒಳಗಡೆ, ಅದೇನು? ಅದೇ ಈಗ ನೀವು ರೈಟ್ ಹೋಗ್ತಾ ಇರ್ತೀರಲ್ವಾ, ಈಗ ಲೈನ್ ಕ್ರಾಸ್ ಮಾಡ್ತಾ ಇರ್ತೀರಲ್ಲ, ಲೈನ್ ಕ್ರಾಸ್ ಮಾಡ್ಬೇಕಾದ್ರೆ ದೂರದಲ್ಲಿರೋ ವೆಹಿಕಲ್ಸ್ ಇಲ್ಲ ಇಂಡಿಕೇಶನ್ ಕೊಡುತ್ತೆ. ಓ, ಇಲ್ಲೇ ಇಂಡಿಕೇಟ್ ಮಾಡುತ್ತೆ ಯಾವ್ದೋ ಬರ್ತಿದೆ ಅಂತ ಕೂಡ ವೈಬ್ರೇಷನ್ ಆಗುತ್ತೆ. ಓಕೆ, ಓಕೆ. ಸೊ ಅಡಾಸ್ ಆನ್ ಮಾಡಿದ್ದೀರಾ? ಸ್ಪೀಡ್ ಅಲ್ಲಿ ಇದೆ. ಇದು ಸ್ಪೀಡ್ ಸೆಟ್ ಮಾಡ್ತಾ ಇರೋದು, ಇವಾಗ ಆಟೋಮೆಟಿಕ್ ಆಗಿ ಅದೇ ಡ್ರೈವ್ ಮಾಡುತ್ತೆ. ಓಕೆ, ಇಲ್ಲಿ ಬೇಡ ಬಿಡಿ, ಇಲ್ಲಿ ರಿಸ್ಕ್ ತಗೊಳ್ಳೋದು ಬೇಡ. ನಾವು ಹೋಗ್ತಿರೋದು ನಮ್ಮ ಸಕಲೇಶ್ಪುರ ರೋಡು. ಸೊ ಇಲ್ಲೊಂದು ಸ್ಕೂಲ್ ಇದೆ. ಮಕ್ಕಳೆಲ್ಲ ಶನಿವಾರ ಅಲ್ವಾ, ವೈಟ್ ಡ್ರೆಸ್ ಹಾಕೋ ಬಂದಿದ್ದಾರೆ. ಹಾಫ್ ಡೇ ಲೀವು. ನಾವು ಕಾಯ್ತಾ ಇದ್ದೋ ಅವಾಗ ಹಾಫ್ ಡೇ ಲೀವ್ ಕೊಟ್ಬಿಟ್ರೆ. ಮತ್ತೆ ಶನಿವಾರ ಬಿಸಿ ಬಿಸಿ ಊಟ ಸಿಗೋದು ಸಾಕಾಗಿರೋದು. ನಮಗೆ ಶನಿವಾರ ಮಾತ್ರ ಇಷ್ಟ ಆಗೋದು ಸ್ಕೂಲ್ನಲ್ಲಿ ಊಟ. ಶನಿವಾರ ಮಾತ್ರ ಸಿಕ್ತಿತ್ತು ಅಂದ್ರೆ ಸಿಗ್ತಾ ಇತ್ತು ಡೈಲಿ. ಶನಿವಾರ ಏನೋ ಚೆನ್ನಾಗಿ ಮಾಡೋರು, ಏನಕ್ಕೆ ಅಂತ ಗೊತ್ತಿಲ್ಲ, ಶನಿವಾರ ಚೆನ್ನಾಗಿರೋದು ಊಟ, ಸ್ಪೆಷಲ್ ಡೇ ಅಂತ. ಮತ್ತೆ ಅವತ್ತು ಸ್ಪೆಷಲ್ ಊಟ ಏನೋ ಇರೋದು. ನನಗ್ ನೆನ್ಪಿರೋ ಹಂಗೆ ಬಿಸಿಬೇಳೆ ಬಾತಿರುತ್ತೆ, ಮರ್ತೋಗ್ಬಿಟ್ಟಿದೆ. ಅವಾಗ ಪಲಾವ್ ಇರೋದು, ಒಂದೇ ತಟ್ಟೆಗೆ ಹಾಕೋಬಿಟ್ಟು 5-6 ಜನ ಗುಂಪು ಮಾಡ್ಕೊಂಡು ತಿಂತಾ ಇದ್ದು, ಸಕ್ಕತ್ತಾಗಿರ್ತು.
ಇಲ್ಲ ಇಲ್ಲ, ಇದು ಸಂತೆಪೇಟೆ ಇದೆ ಅಲ್ಲ, ಹಾ ಹಾ ಅಲ್ಲಿ ನಲಂದ ಅಂತ ಒಂದಿತ್ತು. Okay. ಅದು ಒಂಥರ ಪ್ರೈವೇಟು ಅಲ್ಲ ಗೌರ್ಮೆಂಟು ಅಲ್ಲ, ಅಲ್ಲಿ ಬಿಸಿ ಊಟದ ವ್ಯವಸ್ಥೆ ಕೊಡ್ತಾ ಇದ್ರು. ಅವಾಗ ಕೆಲವೊಂದು ಏಡೆಡ್ಗಳಿಗೆ ಮಾತ್ರ ಕೊಡ್ತಿದ್ರು, ಕೊಡ್ತಿದ್ರು, ಹಾ. ಮಾತ್ರ ಬಿಸಿ ಊಟ ಸಿಗ್ತಾ ಇತ್ತು. ಪ್ರೈವೇಟ್ ಸ್ಕೂಲ್ ಆದ್ರೂ ಗೌರ್ಮೆಂಟ್ ಏಡೆಡ್ ಆಗ್ತಿತ್ತು. ಬಟ್ ಆ ಡೇಸ್ಗಳು ಇವಾಗ ಬರಲ್ಲ. ಈಗಿನ ಮಕ್ಳು ಆ ಥರ ಎಕ್ಸ್ಪೀರಿಯನ್ಸು ಮಾಡೋಕ್ಕಾಗಲ್ಲ. ಡಿಟೆಕ್ಟ್ ಆಗ್ತಿಲ್ಲ ಸ್ವಾಮಿ ಸರ್. ಇಲ್ಲ ಓಡಿಸಿದ್ರು ರಾಜೇಂದ್ರ, ಹೇಳ್ತೀನಿ ನಾನು, ನೀವು ಸ್ವಲ್ಪ ಟ್ರೈ ಮಾಡಿ ಹಂಗೆ ಮಾಡಿ. ಅದು ನೋಡಿ ಇವಾಗ ಮುಂದೆ ಕಾರ್ ಇದೆ, ಅದೇ ಸ್ಲೋ ಡೌನ್ ಆಗ್ತಾ ಇದೆ. ಆನ್ ಮಾಡಿಲ್ಲ. ಆನ್ ಮಾಡಿಲ್ವಾ? ನಂಗೆ ಬಿಲ್ಡಪ್ ಕೊಟ್ಬಿಟ್ಟೆ ಮತ್ತೆ. ಮಾಡ್ತಿರ್ತೀವಿ ನೀವು ಸ್ವಲ್ಪ ಮುಂದೆ ನಾನು ಬರ್ತಿದ್ದೀನಿ, ನೋಡ್ಕೊಬಿಡಿ. ನಾನು ಹೆಂಡ್ತಿನೂ ಬರ್ತಿದ್ದಾಳೆ ಅಲ್ಲಿ. ಸೆಲ್ಫಿ ಕ್ಯಾಮ್ರಾ ನಾನು ಇದೇ ಫಸ್ಟ್ ಕಾರಲ್ಲಿ ನೋಡ್ತಿರೋದು. ಇವಾಗ ತಗೋತಾ? ಫೋಟೋ ಕ್ಲಿಕ್ ಮಾಡ್ಬೋದು, ಅದನ್ನ ಸೇವ್ ಮಾಡ್ಬೋದು. ಹಾ. ನಮ್ಮ ಕಾರಲ್ಲಿ ಯಾರ್ಯಾರು ಬಂದು ಸೇವ್ ಆಗಿರುತ್ತೆ ಅಲ್ಲಿ. ಓ, ಕಾರ್ ಪ್ರ್ಯಾಂಕ್ ಮಾಡ್ಬೋದು. ಯಾರು ಕಾರ್ ಪ್ರ್ಯಾಂಕ್ ಮಾಡೋ ಐಡಿಯಾ ಇದ್ರೆ ನೋಡಿ ಈ ಕಾರ್ ತಗೊಳ್ಳಿ ಆರಾಮಾಗಿ. ಹೊಸ ಚಾನಲ್ಲು, ನೀವು ಕೂಡ ದುಡ್ಡು ಮಾಡ್ಬೋದು. ಅಂತೀಯಲ್ಲೇ ಇದರಲ್ಲಿ ಟಾಪ್ ಎಂಡ್ ಅಲ್ಲಿ ಮತ್ತೆ ಇನ್ನೊಂದು ಏನಂತ ಅಂದ್ರೆ ನಿಮ್ಗೆ 360 ಡಿಗ್ರಿ ಕ್ಯಾಮ್ರಾ ಇದೆಯಲ್ಲ, ಅದನ್ನ ರೆಕಾರ್ಡಿಂಗ್ ಕೂಡ ಮಾಡ್ಬೋದು. ವಿತ್ ರೆಕಾರ್ಡಿಂಗ್, ರೆಕಾರ್ಡಿಂಗು ಮೆಮೊರಿ ಕೂಡ ಹಾಕ್ಬೋದು. ಮೆಮೊರಿ ಕಾರ್ಡ್ ಹಾಕಿ ರೆಕಾರ್ಡ್ ಕೂಡ ಮಾಡ್ಬೋದು. ಡ್ಯಾಶ್ ಕ್ಯಾಮ್ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ, ಆಟೋಮೆಟಿಕಲಿ ರೆಕಾರ್ಡ್ ಆಗುತ್ತೆ. ಇವಾಗ ಈಗ ಇವ್ರು ಇಲ್ಲೇ ಇದಾರಲ್ಲ ರಾಜೇಂದ್ರ, ಅದನ್ನ ಹಂಗೆ 360 ಡಿಗ್ರಿಗೆ ಹಾಕಿ ಯಾವ್ದು ಇದನ್ನ? ಹಾ, ಇದು ಸೆಲ್ಫಿ ತೆಗೀರಿ, ಕ್ಯಾಮ್ರಾ ಆನ್ ಮಾಡಿ, ಓಮ್ ಮಾಡಿರಿ, ಇಲ್ಲಿ ಕ್ಯಾಮ್ರಾ ಪ್ರೆಸ್ ಮಾಡಿ, ಓಮ್ ಮಮ್ಮಿ ಅಲ್ಲ, ಅವರು 360 ಕ್ಯಾಮ್ರಾ ತೋರಿಸ್ತಿರೋದು. 360 ತಡೆ ಹೋಗ್ಲಿ, ಖಾಲಿ ರೋಡಿಗೆ ಹೋಗೋಣ. ಹಾಕಿ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿ. ಅಡ್ವಾಂಟೇಜ್ ಏನು ಗೊತ್ತಾ, ಇದಕ್ಕೆ ನೀವು ಎಕ್ಸ್ಟ್ರಾ ಆಕ್ಸೆಸರೀಸೇ ತಗೋಬೇಕು ಅಂತ ಏನಿಲ್ಲ, ಎಲ್ಲ ಇನ್ಬಿಲ್ಟಲ್ಲೇ ಬಂದ್ಬಿಟ್ಟಿರುತ್ತೆ. ಸೊ ಅದ್ರ ಕಾಸ್ಟ್ ಕಟ್ಟಿಂಗು ಯೋಚನೆ ಮಾಡ್ಕೊಳ್ಳಿ. ನಾವು ಇಷ್ಟೆಲ್ಲ ಯೋಚನೆ ಮಾಡಿರಲಿಲ್ಲ, ನೀವಾದರೂ ಯೋಚನೆ ಮಾಡಿ ತಗೊಳ್ಳಿ ಅಂತ ತೋರಿಸ್ತಿದ್ದೀನಿ ಎಲ್ಲ ಕಾರ್ಗಳನ್ನು. 360 ಓಕೆ. ಅಲ್ಲಿ ನೋಡಿ ಆಟೋ ಪಾರ್ಕ್ ಇದೆ, ಮತ್ತೆ ಸೆಟ್ಟಿಂಗ್ಸ್ ಪ್ರೆಸ್ ಮಾಡಿ ಅಲ್ಲಿ ರಾಜೇಂದ್ರ. ಸೆಟ್ಟಿಂಗ್ಸ್. ಸೊ ಇಲ್ಲೇ ರೆಕಾರ್ಡಿಂಗ್ ಆಪ್ಷನ್ ಕೂಡ ಇದೆ ನೋಡಿ, ಇಲ್ಲೇ ತೋರಿಸ್ತಿದೆ. ಇಲ್ಲಿ ರೆಕಾರ್ಡಿಂಗ್ ಆಪ್ಷನ್ಸ್ ಇದೆ. ಸೊ ಜನರಲ್ಲು 3D ಓವರ್ಲೇ. ಬರ್ತೀರಾ ಮುಂದೆ ನೀವು? 3D ಅಂದರೆ ಇದರಲ್ಲಿ ಅಡಾಸ್ ಇರೋದ್ರಿಂದ 3D ಸರೌಂಡಿಂಗ್ ಸ್ಕ್ಯಾನ್ ಕೂಡ ಆಗ್ತಾ ಇರುತ್ತೆ. ಆಟೋಮೆಟಿಕ್ ಸೈಡ್ ವ್ಯೂ ಎಲ್ಲ ಕೂಡ ಟರ್ನ್ ಆನ್ ಆಗಿದೆ. ಸೊ ಬನ್ನಿ, ಮತ್ತೆ ಇದನ್ನ ಮಾಡಿ ಈಗ. ಸನ್ ರೂಫು ಎಲ್ಲ ಇದು ಏನೋ ಅಂತಾರೆ ಇದಕ್ಕೆ, ಮುಂದೆ ಮೂನ್ ರೂಫು, ಯಾಕಂದರೆ ಮೇಲ್ಗಡೆ ಇರಲ್ಲ. ಮತ್ತು ಇಲ್ಲಿ ನೈಟ್ ಹೊತ್ತು ಇನ್ನೂ ಸಗದಾಗಿ ಕಾಣಿಸುತ್ತೆ. ಇಲ್ಲಿ ವೈಟ್ ಕಾಣಿಸ್ತಿದೆಯಲ್ಲ, ಅದು ಲೈಟ್ ಬರುತ್ತೆ ಅನ್ಸುತ್ತೆ ಅಲ್ವಾ ಬ್ರೋ? ಹೌದು, ಲೈಟ್ ಬರುತ್ತೆ. ಲೈಟ್ ಬರುತ್ತೆ. ಸೊ ನಮ್ದ್ರಲ್ಲಿ ಮೂನ್ ರೂಫ್ ಇದೆ, ಲೈಟ್ ಎಲ್ಲ ಬರಲ್ಲ. ಇನ್ನೂ ಬ್ರೈಟಾಗಿ ಕಾಣಿಸ್ತಿದ್ಯಾ ಕಣೆ ನೀನು. ಹೌದಾ? ನೋಡಿ ನೋಡು, ನಿಮ್ಮ ಅಪ್ಪಂಗೆ ಹೇಳಿ ಕಾರ್ ನನಗೆ ಕೊಡಿಸ್ಬಿಡು, ವಧುದಕ್ಷಿಣೆ ಆಗಿ. ಆಡಿಷನ್ ನೀನೇ ಓಡಿಸುವಂತೆ ಬೇಕಿದ್ರೆ. ವರದಕ್ಷಿಣೆ. ಹ್ಞೂ, ಅದಕ್ಕೆಲ್ಲ ವರದಕ್ಷಿಣೆ ಅಂತ ಎಲ್ಲ ಹೇಳ್ಬಾರ್ದು. ವಧುದಕ್ಷಿಣೆ ಅಂತ ಹೇಳ್ಬೇಕಾ? ಅದು ಪ್ರೀತಿಯಿಂದ ಕೊಡೋದು. ಮಾವ ಆದವರು ಅಲ್ಲಿ ಹಂಗೆ ಪ್ರೀತಿಯಿಂದ ಕೊಡೋದು. ವರದಕ್ಷಿಣೆ ಅಲ್ಲ ಹಂಗಾದ್ರೆ, ವರದಕ್ಷಿಣೆ. ಪ್ರೀತಿ. ಆಮೇಲೆ ಇವ್ರನ್ನ ಇಷ್ಟಪಡೋರು ಹೋಗ್ಬಿಟ್ಟು ಕೇಸ್ ಹಾಕ್ಬಿಟ್ರೆ ನನ್ನ ಮೇಲೆ ಏನು ಮಾಡ್ಬಿಡೋಣ, ನನ್ನ ಮೇಲೆ ಹಿಂಗೆ ಕೇಳ್ತಿದ್ದ ಅಂತ. ನೋಡಿ, ಇದು ಇರೋದ್ರಿಂದ ಡ್ಯಾಶ್ ಕ್ಯಾಮ್ ಅವಶ್ಯಕತೆನೇ ಬರಲ್ಲ. ಆಕ್ಚುಲಿ ಏನಂದ್ರೆ ವೆಹಿಕಲ್ ಗಲೀಜಾಗಿದೆ, ಕ್ಯಾಮ್ರಾ ಹತ್ರ ಎಲ್ಲ. ಗೊತ್ತಾಯ್ತು, ಅದಕ್ಕೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ. ಇಲ್ಲ ಅಂದ್ರೆ ಚೆನ್ನಾಗಿ ಬಂದು ಇದು ಬೇರೆ ವ್ಯೂ. ಹಾಂ, ರಿಮೋಟ್ ಅಲ್ಲೇ ಮೂವ್ ಮಾಡ್ಬೋದು. ಇಲ್ಲೆಲ್ಲ ಲೆಫ್ಟಿಗೆ ಇದು It's full ಟೋಲ್ top ಹತ್ರಕ್ಕೆ view ಹೋಗಿ ಬರ್ತಿದೆ. ರಾಜೇಂದ್ರ, ಟೋಲ್ ಹತ್ರಕ್ಕೆ ಹೋಗ್ಲಾ? ಟೋಲ್ ಹತ್ರ ಹೊಡಿರಿ. ಮಾಡ್ತೀನಿ. ಓಕೆ. ಸೊ ಟೋಲ್ ಹತ್ರ ಹೋದಾಗ ಸಿಗೋಣ. ರೆಕಾರ್ಡ್ ಮಾಡ್ತಿದ್ಯಾ ಯಾವಾಗಲೇ? ಸ್ಟಾರ್ಟ್ ಮಾಡಿದೆ. ಈಗ ಸ್ಟಾರ್ಟ್ ಮಾಡ್ದಾ? ಇಲ್ಲಿ ಡ್ರೈವರಿಗೆ ಡಿಸ್ಪ್ಲೇನಲ್ಲೇ ನಾವು ಎಷ್ಟು ಕಿಲೋಮೀಟರ್ ಹೋಗ್ತಿದೀವಿ ಅಂತ ಎಲ್ಲ ತೋರಿಸ್ತಾ ಇದೆ. ನಾನು ಇದೇ ಹಿಂಗೆ ತೋರಿಸ್ತಿದ್ದೆ, ನಂದು ಸ್ಪೆಕ್ಸ್ ಸರಿ ಮಾಡ್ಕೊಳಕ್ ಹೋಗ್ತಿದ್ದೀನಿ. ನಿನಗೇನು ಕಾಣಿಸಲ್ಲ ಅದು? ಒಂದೇ ಅಲ್ಲ, ಅಲ್ಲಿ ಏನ್ ತೋರಿಸ್ತದೆ ಗೊತ್ತಾ ನಿಮಗೆ? ಹಾಂ, ಬ್ಯಾಟ್ರಿ ರೇಂಜ್ ತೋರಿಸ್ತಿದೆ. ನ್ಯಾವಿಗೇಷನ್ ಹಾಕಿದ್ರೆ ಹಾ. ರೈಟ್ ಹೋಗೋದನ್ನ ಅಲ್ಲಿ ಡಿಸ್ಪ್ಲೇ ಅಲ್ಲಿ ತೋರಿಸ್ತದೆ. ಮತ್ತೆ Turn by turn. ಅಲ್ಲಿ ಪೆಡೆಸ್ಟ್ರಿಯನ್ ಪಾತ್ ಹೋಯ್ತು, ಅಲ್ಲಿ ಲಿಟ್ರಲಿ ಇಂಡಿಕೇಟರ್ ಬಂದೋಯ್ತು. ಈ ತರ ಅಂದ್ರೆ ಅದು ಸಿಂಬಲ್ ಇರುತ್ತಲ್ಲ, ಸೈನ್ ಇರುತ್ತಲ್ಲ, ಅದು ಬಂದೋಯ್ತು. ಮತ್ತೆ ಬ್ಯಾಟ್ರಿ ರೇಂಜ್ ತೋರಿಸ್ತಿದೆ 80% ಇದೆ, ಅದನ್ನ ತೋರಿಸ್ತಿದೆ. ಸಖತ್ತಾಗಿದೆ. ಮುಂದೆ ಅಂದ್ರೆ ನೀನ್ ಡ್ರೈವರ್ ಸೀಟ್ ಕೂತ್ಕೊಂಡ್ರೆ ನಿನಗೆ ಗೊತ್ತಾಗುತ್ತೆ ಅಲ್ಲಿದೆ ಅಂತ. ಒಂಥರ ವರ್ಚುವಲ್ ಡಿಸ್ಪ್ಲೇ ತರ. ನಾನು ನನ್ನ ಮಿರರ್ ಚೆಕ್ ಮಾಡ್ತಿದ್ದೀನಿ, ಇಲ್ಲಿದೇನಾರು ಅಲ್ಲಿ ರಿಫ್ಲೆಕ್ಷನ್ ಹೊಡಿತಿದ್ಯಾ ಅಂತ. ಮಿರರಲ್ಲ ಕನ್ನಡಕ. ಅದೇ ಕನ್ನಡಕ. ಪಂಚು ಬರೇ ಡ್ರೈವ್ ಮಾಡೆ. ಅದೇ ಹೇಳಿಲ್ವಾ, ನೀವ್ ಯಾರು ಮನೆಗೆ ಹೋಗಲ್ಲ. ಇಲ್ಲ, ಈ ಫ್ಯೂಚರ್ ಕೂಡ ಚೆನ್ನಾಗಿದೆ. ಮದ್ವೆ ಆಗಿಲ್ಲ ನಾವಿಲ್ಲಿ ಕೆಳಗಡೆ ಹಿಂಗ್ ನೋಡ್ಕೊಂಡು ಅಲ್ಲಿ ನೋಡ್ಬೇಕು ಅಂತ ಏನಿಲ್ಲ. ನೋಡಿ, ಸೊ ಯಾವುದು ಮಹೇಂದ್ರ ಶೋರೂಮ್ ಹಾಸನಲ್ಲಿ ಟೀಮ್ ಲೀಡ್ ಆಗಿ ವರ್ಕ್ ಮಾಡ್ತಿದ್ದಾರೆ. ನೋಡಿ, ಹುಡುಗಿ ಬೇಕಾಗಿದ್ದಾರೆ. ಇದು ಪ್ರಮೋಷನ್, ಆಕ್ಚುಲಿ ಇದು ಪ್ರಮೋಷನ್. ಆಕ್ಚುಲಿ ಇದು ಪ್ರಮೋಷನ್. ಹುಡುಗಿ ಸಿಗ್ಲಿ, ಬೇಗ ಮದ್ವೆ ಆಗಿ ಮದ್ವೆ ಊಟ ಹಾಕ್ಸಿ. ನಾನು ಆಚೆಯಿಂದ ನೋಡಿ ನನಗೆ ಫ್ರಂಟ್ ರೋಡ್ ಅಷ್ಟು ಡಿಟೆಕ್ಟ್ ಮಾಡಕ್ಕಾಗಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಇವಾಗ ಹಂಗ ಅನ್ನಿಸ್ತಿಲ್ಲ ನನಗೆ, ಆರಾಮಾಗಿ ಫ್ರಂಟ್ ಗೊತ್ತಾಗ್ತಾ ಇದೆ.
ಮತ್ತು ನನ್ನ ಟಾಪು ಕೂಡ ಸಖತ್ತಾಗಿದೆ. ಓಕೆ, ಡೌನ್ ಕೂಡ ಮಾಡ್ಕೊಂಡು ಅವ್ನು ಕೂಡ ಅಂದರೆ ಸೀಟ್ ಆಟೋಮೆಟಿಕ್ ಅಡ್ಜಸ್ಟ್ ಆಗುತ್ತೆ. ಇನ್ನೊಂದು ಏನಂದರೆ ಮಿರರ್ ಎಲ್ಲ ಒಳಗಡೆಯಿಂದನೇ ಅಡ್ಜಸ್ಟ್ ಮಾಡ್ಬೋದು. ನಮ್ಮ ಕಾರ್ಗಳಲ್ಲಿ ಥರ ಅಲ್ಲ, ನಮ್ಮ ಕಾರ್ ಎಲ್ಲ ಡಿಸ್ಪ್ಲೇನೇ ಆನ್ ಮಾಡ್ಕೋಬೇಕು. ಇದು ಮ್ಯಾನ್ಯುವಲ್ ಆಗಿ ಕೊಟ್ಟಿರೋದು ಇದೊಂದು ಅಡ್ವಾಂಟೇಜು. ಅಂದರೆ ಒಂದೊಂದು ಕಾರಲ್ಲೂ ಒಂದೊಂದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇರುತ್ತೆ. ಬಟ್ ಇದು ಓವರ್ ಆಲ್ ಚೆನ್ನಾಗಿದೆ ನಮಗೆ. ಈಗ ಒಂದು ಕೆಲಸ ಮಾಡಿ, ಲೆಫ್ಟಿಗೆ ಇಂಡಿಕೇಟರ್ ಹಾಕಿ, ಹ್ಞೂ ಲೆಫ್ಟಿಗೆ ಇಂಡಿಕೇಟರ್ ಹಾಕಿ, ಬಟ್ ಹೋಗ್ಬೇಡಿ, ನಾರ್ಮಲ್ ಆಗಿ ಓಡಿಸಿ. ಓಕೆ, ಏನ್ ಅಲ್ಲಿ ಮಾಡುತ್ತೆ? ಅನಿಸ್ತಾ ಇರುತ್ತೆ ಎಪ್ಟಿಕ್ ಗೊತ್ತಾಗ್ತಾ ಇರುತ್ತೆ. ಏನಾಗುತ್ತೆ ಗೊತ್ತು, ನಿಮಗೆ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ತೋರಿಸಿದ್ದು. ಅಲ್ಲಿ ನಿಮಗೆ ಯಾವ್ದಾರ ಗಾಡಿ ಪಾಸ್ ಆದ್ರೆ ಹಾಂ ನೋಡಿ, ಈಗ ಒಂದು ಗಾಡಿ ಪಾಸ್ ಆಗುತ್ತೆ ನೋಡಿ, ಹಾಂ ನಿಮ್ಮ ಸ್ಟೇರಿಂಗ್ ವೈಬ್ರೇಷನ್ ಆಗುತ್ತೆ, ಇಲ್ಲಿ ಡಿಸ್ಪ್ಲೇ ವಾರ್ನಿಂಗ್ ಬರುತ್ತೆ. ಗೊತ್ತಾಗ್ತಿದ್ಯಾ ಸ್ವಲ್ಪ? ಅಷ್ಟೇನು ಫೀಲ್ shaking. ಅಯ್ಯೋ ನಾನು ಆ ಕಡೆ ಹೋಗ್ತಿದ್ದೀನಿ. ಅಂದರೆ ಇಲ್ಲಿ ವೈಬ್ರೇಟ್ ಆಗುತ್ತೆ, ಅಂದರೆ ನಮಗೆ ಎಚ್ಚರ ಕೊಡುತ್ತೆ. ಹೌದೌದು, ಎಪ್ಟಿಕ್ ಆಗುತ್ತೆ ಅಷ್ಟೇನೆ, ವೈಬ್ರೇಷನ್ ಆಗುತ್ತೆ. ಮತ್ತೆ ಇನ್ನೊಂದೇನು ಅಡ್ವಾಂಟೇಜ್ ಅಂದರೆ ಈ ಡಿಸ್ಪ್ಲೇ ಜೊತೆ ನಾವೇನಾದ್ರು ಲೆಫ್ಟ್ ಇಂಡಿಕೇಟರ್ ಹಾಕಿ ಸರ್, ಓಕೆ ರೈಟ್ ಇದೆ. ಓಕೆ ಓ ಸಾರಿ ಈಗ ಆಯ್ತಾ? ತಡಿ ಇವಾಗ ಹಾಕ್ತೀನಿ, ಅದು ಹೋಗ್ಲಿ. ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಡಿಸ್ಪ್ಲೇನಲ್ಲಿ ಇಲ್ಲಿ ವಾರ್ನಿಂಗ್ ಬಂತು. ಗೊತ್ತಾಗ್ತಿದೆಯಲ್ವಾ? ಓಕೆ, ಅವಾಗ ಆ ಕಡೆ ಸೈಡ್ ಅಲ್ವಾ, ಇವಾಗ ವೆಹಿಕಲ್ ಬರ್ತಿದೆ ಅದರಲ್ಲಿ. ಎಸ್. ಹಾಂ, ಫೀಚರ್ಸ್ ಚೆನ್ನಾಗಿದೆ ಮಾತ್ರ. ಮತ್ತೆ ಇಲ್ಲೇ ಕ್ಯಾಮ್ರಾ ಇಂಡಿಕೇಟ್ ಮಾಡೋದ್ರಿಂದ ಯಾವ ವೆಹಿಕಲ್ ಬರುತ್ತೆ ಅಂತ ನಾನು ಇಲ್ಲೇ ನೋಡ್ಬೋದು. ಈ ಡಿಸ್ಪ್ಲೇಗೆ ಹೋಗೋ ಅವಶ್ಯಕತೆನೇ ಇರಲ್ಲ ನನಗೆ. ಮಿರರ್ ನೋಡೋ ಅವಶ್ಯಕ ಮಿರರ್ ನೋಡೋದು ಇಲ್ಲ. ಮತ್ತೆ ಈ ಡಿಸ್ಪ್ಲೇಗೆ ನಂದ್ರಲ್ಲಾದ್ರೆ ಇಲ್ಲಿ ಡಿಸ್ಪ್ಲೇ ಏನಾಗುತ್ತೆ, ಸೊ ನಾನು ಯಾವಾಗಲೂ ಕತ್ತಿ ಕಡೆ ತಿರ್ಸ್ಬೇಕಾಗತ್ತೆ. ಇದ್ರಲ್ಲಿ ಏನಾಗುತ್ತೆ, ನಮ್ಮ ಫ್ರಂಟ್ ರೋಡ್ ಕಡೆನೇ ಗಮನ ಇರುತ್ತೆ, ಎಲ್ಲದೂ ಇಲ್ಲೇ ಬರ್ತಾ ಇರುತ್ತೆ. ಅದೊಂದು ಅಡ್ವಾಂಟೇಜ್. ಮತ್ತೆ ಇದನ್ನ ನಮ್ಮ ಮಹೇಂದ್ರದಲ್ಲಿ 58 ಟೈಪ್ಸ್ ಆಫ್ ಬ್ಯಾಟರಿ ಟೆಸ್ಟ್ ಮಾಡಿದ್ದಾರೆ. ಫೈರ್ ಕ್ಯಾಚ್ ಆಗೋದು, ವಾಟರ್ ಟೆಸ್ಟ್, ಈ ತರದ್ದು 58 ಟೈಪ್ಸ್ ಆಫ್ ನಿಮ್ದು ಬ್ಯಾಟರಿ ಟೆಸ್ಟ್ ಮಾಡಿದ್ದಾರೆ. ಈ ಬ್ಯಾಟ್ರಿಗೆ ಯಾವ್ದೇ ತರ ಡ್ಯಾಮೇಜ್ ಮಾಡ್ಬೋದು ಅದೆಲ್ಲ ಆ ತರ ಎಲ್ಲ ಡ್ಯಾಮೇಜ್ ಮಾಡಿ ಟೆಸ್ಟ್ ಮಾಡಿದ್ದಾರೆ. R&D ಕೂಡ ಪ್ಲಾಂಟ್ ಅಲ್ಲಿ ಕೂಡ ಅದನ್ನ ಡಿಸ್ಪ್ಲೇ ಐ ಥಿಂಕ್ BYD ಬ್ಯಾಟ್ರೀಸ್ ಅನ್ಸುತ್ತೆ ಇದಕ್ಕೆ ಯೂಸ್ ಮಾಡಿರೋದು. BYD ಇದು ಹೌದು. ಚೆನ್ನಾಗಿದೆ. ಕೆಲವರಿಗೆ ಒಂದು ಡೌಟ್ ಇರುತ್ತೆ, ಇವಾಗ ಈಗ EV ತಗೊಂಡ್ರೆ ಚಾರ್ಜಿಂಗ್ ಸ್ಟೇಷನ್ ಯಾವ ತರ, ಚಾರ್ಜಿಂಗ್ ಎಲ್ಲ ಹೆಂಗೆ ಯೂಸ್ ಮಾಡೋದು, ಎಲ್ಲಿ ಯಾವ ತರ ಅಂತ ಇನ್ನೂ ಐಡಿಯಾ ಇರಲ್ಲ. ಸೊ ನಮ್ಗೆ ಹಾಸನಲ್ಲಿ ಡೌಟ್ ಇದ್ರೆ, ಈಗ ಹಾಸನ್ ಟು ಬೆಂಗಳೂರು 24 ಚಾರ್ಜಿಂಗ್, ಹಾಸನ್ ಟು ಬೆಂಗಳೂರು, ಅದರಲ್ಲಿ 60 ಕಿಲೋವ್ಯಾಟ್ ಆಗಿರ್ಬೋದು, 120 ಕಿಲೋವ್ಯಾಟ್ ಆಗಿರ್ಬೋದು ಚಾರ್ಜಿಂಗ್ ಸ್ಟೇಷನ್ಸ್ ಗಳಿದಾವೆ. ಟೋಟಲ್ 24 ಚಾರ್ಜಿಂಗ್ ಸ್ಟೇಷನ್. ಏನಿಲ್ಲ, ರೇಂಜು 500 ಕಿಲೋಮೀಟರ್ಸ್ ಕೊಟ್ಟಿರೋದ್ರಿಂದ ನಿಮ್ಗೆ ಮ್ಯಾಕ್ಸಿಮಮ್ ಒಂದು 2 ಟೈಮ್ ಚಾರ್ಜ್ ಹಾಕಂದ್ರೂ ಬೇಜಾನಾಗ್ಬಿಡುತ್ತೆ. ನೀವು ಹೋಗ್ಬಿಟ್ಟು ಆರಾಮಾಗಿ ಬರ್ಬೋದು. ಬೆಂಗಳೂರು ಹೋಗಿ ಹಾಸನಿಗೆ ಬರ್ತಿದ್ದೀರಾ ಅಂದ್ರೆ ಒಂದೇ ಚಾರ್ಜಲ್ಲಿ ಬಂದ್ಬಿಡ್ಬೋದು ಆರಾಮಾಗಿ. ಬರ್ಬೋದು. ಇದ್ರಲ್ಲೂ ಕೂಡ ರೀಜನರೇಷನ್ ಇರುತ್ತಲ್ಲ, ಮತ್ತೆ ಅದರಲ್ಲಿ ಕೂಡ 1, 2, 3 ಅಂತ ಬರುತ್ತಲ್ಲ, ಲೆವೆಲ್ 3 ಅಲ್ಲಿ ಡ್ರೈವ್ ಮಾಡಿದ್ರೆ ಆರಾಮಾಗಿ. ಇದರಲ್ಲಿ ಟಾಪ್ ಸ್ಪೀಡ್ ಎಷ್ಟಿದೆ? 200 ವರೆಗೂ ರೀಚ್ ಮಾಡಿ. 200 ವರ್ಗು. ಓಕೆ, ಮಾತಾಡಿ, ನೀವು ಓಡಿಸ್ತೀರಾ? ನಾವಾ ಬೇಡ. ಓವರ್ ಆಲ್ ಎಕ್ಸ್ಪೀರಿಯನ್ಸು ಮತ್ತೆ ಫ್ಯೂಚರ್ಸ್ ಎಲ್ಲ ನೋಡಿದ್ರೆ ಸಖತ್ತಾಗಿದೆ. ಮಾತ್ರ ನನಗೆ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಸಖತ್ತಾಗಿದೆ, ಅದನ್ನ ಹೇಳ್ತಾರೆ. ಹಿಂಗೆ ಹೋಗೋಣ. ಓಕೆ, ಅಲ್ಲಿ 2 ಮಾಂಸಿ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಹೇಳಿ ಎಂದೆ. ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಸಖತ್ತಾಗಿದೆ ಹೇಳಿದ್ನಲ್ಲ ನಾನು, ಹೇಳ್ತಿರ್ಬೇಕಾ ನಿನಗೆ? ಬೇಡ ಸರಿ ಆಯ್ತು. ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಸಖತ್ತಾಗಿದೆ. ನನಗೆ ಈ ವರ್ಚುವಲ್ ಸ್ಕ್ರೀನ್ ತುಂಬಾನೇ ಇಷ್ಟ ಆಯಿತು. ಯಾಕಂದರೆ ನಾನು ಇಲ್ಲಿ ನೋಡೋ ಅವಶ್ಯಕತೆನೇ ಇಲ್ಲ, ನನ್ನ ಗಮನ ಗಾಡಿ ಓಡಿಸೋದ್ರ ಕಡೆ ಇರುತ್ತೆ. ಸೊ ಅದೊಂದು ಸಖತ್ತ ಇಷ್ಟ ಆಗಿದೆ. ಅದನ್ನ ನೋಡಿದ್ಮೇಲೆ ಅದ್ರ ಕಡೆಗೆ ಹೋಗ್ತಾರೆ. ಆಮೇಲೆ ಇನ್ನೊಂದೇನಂದರೆ ಇಲ್ಲಿ ಫ್ರಂಟ್ ಕ್ಯಾಮ್ರಾ. ಸೊ ನಾವೇನಾದರೂ ಅಂದರೆ ಆ ಫ್ಯೂಚರ್ ಅಪ್ಡೇಟ್ ಆಗ್ಬೋದೇನೋ, ಇದೆಯೋ ಇಲ್ವಾ ಅಂತ ಗೊತ್ತಿಲ್ಲ. ನಾವೇನಾದ್ರು ನಿದ್ದೆ ಮಾಡ್ತಿದ್ದೀವಿ, ಇಲ್ಲಾಂದರೆ ನಾವೇನಾದ್ರು ಡಿಸ್ಟ್ರಾಕ್ಟ್ ಆಗಿದ್ದೀವಿ ಅಂದರೆ ಇದು ನಮಗೆ ವಾರ್ನಿಂಗ್ ಕೊಟ್ಟು ಸ್ಟೇರಿಂಗ್ ವೈಬ್ರೇಟ್ ಮಾಡುತ್ತಂತ. ಸೊ ಅದು ಫ್ಯೂಚರ್ ಕೂಡ ಇಷ್ಟ ಆಗುತ್ತೆ ನನಗೆ. ಅಂದರೆ ಓಡಿಸೋರ್ ಸೇಫ್ಟಿಗೆ ಎಷ್ಟು ಏನೊಂದು ಇಂಪಾರ್ಟೆನ್ಸ್ ಕೊಡಬೇಕು ಅಂದರೆ ಅಷ್ಟು ಎಲ್ಲ ಕೊಟ್ಟಿದ್ದಾರೆ ಇದರಲ್ಲಿ. ಮೇಯ್ನು ಮ್ಯಾನ್ಯುವಲ್ ಬಟನ್ಸ್ ಜಾಸ್ತಿ ಇರಬೇಕು ಕಾರಲ್ಲಿ. ಏನು ಡಿಸ್ಪ್ಲೇ ಹತ್ರ ತೋರಿಸಾಯ್ತು ಇದನ್ನು ಸ್ಟಾರ್ಟಿಂಗಲ್ಲಿ. ಇವಾಗ ನಾನು ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಹೇಳ್ತಿರೋದು ಮೇಡಮ್, ನಾವಿನ್ನೂ ಕಲಿಬೇಕಂಗಾರೆ. ಇದನ್ನ ಹೇಳಿದ್ನಲ್ಲ ಆವಾಗಲೇ, ಸೆಲ್ಫಿ ಕ್ಯಾಮ್ರಾ ಅಲ್ಲ, ಕ್ಯಾಮ್ರಾ ಇಟ್ಟಿರೋದ್ರಿಂದ ಸೆಲ್ಫಿನೂ ತೆಕ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಇದು ಮೇಯ್ನ್ಲಿ ಕೊಡೋದು ಸೇಫ್ಟಿ ಫೀಚರ್ಸ್ಗೆ. ಓವರ್ ಆಲ್ ಚೆನ್ನಾಗಿದೆ. ಇನ್ನು ಶೋರೂಮಲ್ಲೇ ಸಿಕ್ಬಿಡೋಣ. ಅದೊಂದು ಆಟೋಮೆಟಿಕ್ ರಿಮೋಟಲ್ಲಿ ಕಂಟ್ರೋಲ್ ಮಾಡೋದೊಂದು ಫ್ಯೂಚರ್ ಇದೆ, ಅದನ್ನು ತೋರಿಸ್ಬೇಕು. ಅದನ್ನು ಶೋರೂಮ್ಗೆ ಹೋಗಿ ತೋರಿಸ್ತೀವಿ, ಅದು ಮೈನ್ ಇಂಪಾರ್ಟೆಂಟೇ. ಅದು ಕೂಡ ಚೆನ್ನಾಗಿದೆ ಒಂಥರ. ಸೊ ಶೋರೂಮಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್. ಇದಾಗಿತ್ತು ಇವತ್ತಿನ ವೀಡಿಯೋ. ಇನ್ನೂ ತುಂಬ ಫ್ಯೂಚರ್ಸ್ ಇದೆ, ನಾವು ಎಷ್ಟು ಕವರ್ ಆಗುತ್ತೋ ಅಷ್ಟು ಕವರ್ ಮಾಡಿದ್ದೀವಿ. ತುಂಬಾ ಲೆಂತಿ ಆಗಿದೆ ವೀಡಿಯೋ. ಮತ್ತು ಇದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಕೊಟ್ಟಿರ್ತೀನಿ, ನಂಬರ್ ಕೂಡ. ಸೊ ನೀವೇನಾದರೂ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ಅದೇ ಹೇಳಿದ್ನಲ್ಲ, ಅವ್ರು ಅವಾಗಲೇ ಒಳಗಡೆ ಆಫರ್ ಇದೆ ಅಂತ ಹೇಳಿದ್ರು. ಸೊ ಕೆಲವೊಬ್ಬರಿಗೆ ಕೆಲವೊಂದು ಕಾರ್ಗಳು ಇಷ್ಟ ಆಗುತ್ತೆ. ಸೊ ನಮಗಿದು ಲುಕ್ ವೈಸ್ ಎಲ್ಲ ಇಷ್ಟ ಆಗಿತ್ತು, ಹಾಗಾಗಿ ಇದ್ರ ರಿವ್ಯೂ ಮಾಡಿ ತೋರ್ಸೋಣ. ಕಮೆಂಟಲ್ಲೂ ಕೂಡ ಕೇಳ್ತಾಯಿದ್ರಿ, BE6 ಕೇಳ್ತಾಯಿದ್ರಿ. ನೀವು ಯಾವ್ಯಾವ್ದು ಕಮೆಂಟಲ್ಲಿ ಕಾರ್ಗಳು ಹಾಕ್ತೀರಾ, ನಿಮ್ಗೆ ಇಷ್ಟವಾಗಿರೋ ಕಾರ್ನ ಹಾಕಿ, ಆದಷ್ಟು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ರಿವ್ಯೂನು ಕೂಡ ಮಾಡ್ತೀವಿ. ಸೊ ನನಗೆ ಈ ಕಲರಲ್ಲಿ ಸಖತ್ತಾಗಿ ಕಾಣಿಸ್ತಾ ಇದೆ. ಈ ಕಲರಲ್ಲಿ ನನ್ನ ಹುಡುಗಿ ಸೀರೆಗೂ ಅದಕ್ಕೂ ಸಖತ್ ಮ್ಯಾಚಿಂಗ್ ಆಗ್ತಾ ಇದೆ.
ಚೆನ್ನಾಗಿದೆ ಅಲ್ಲ ಇದು ಸರಿ ಕಲರ್ ಚೆನ್ನಾಗಿದಾವೆ ಕಲರ್ ಚೆನ್ನಾಗಿರೋದು ಬಿಟ್ಟಿದ್ದಾರೆ ಇದ್ರಲ್ಲಿ ನೀನು ಚೆನ್ನಾಗಿ ಕಾಣಿಸ್ತಿದ್ಯಾ ನಿಜ ಚೆನ್ನಾಗಿ ಕಾಣಿಸ್ತಿದ್ಯಾ ಇವತ್ತು ಇವತ್ತು ಎಷ್ಟು ಸಲ ಹೇಳಿದ್ರು ಹೋಗ್ಬಿಟ್ಟು ನನ್ನ ದೃಷ್ಟಿನೇ ಆಗಿರುತ್ತೆ ತೆಗಿತೀನಿ ನಾನೇ ತೆಗೆದ್ಬಿಟ್ಟೆ ಸರಿ ಸರಿ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್ ಬಾಯ್